यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। इखलास सुनने वाले ने किया डॉक्टर एमबी पाटिल का सम्मान। जैसा कि आप सब जानते हैं कि केसी मार्केट में भारत रेडीमेड एसोसिएशन द्वारा बड़े पैमाने पर इफ्तार पार्टी का आयोजन किया गया था, जिसमें उस्तुवारी मंत्री डॉक्टर एमबी पाटिल, कांग्रेस नेता अब्दुल हमीद मुशर्रफ और अन्य नेताओं ने भाग लिया। इस मौके पर बीजापुर के बिजनेसमैन इखलास सुनने वाले ने मुख्य अतिथि उस्तुवारी मंत्री डॉक्टर एमबी पाटिल को एक बड़ा फूलों का हार पहनाकर उनका सम्मान किया। पवित्र ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಉಪವಾಸವನ್ನು ಕೈಗೊಳ್ಳುವಂಥ ಒಂದು ಇಸ್ಲಾಂ ಬಾಂಧವರಲ್ಲಿರುವಂಥ ಒಂದು ಪದ್ಧತಿ. ಇವತ್ತು ಈ ಪವಿತ್ರ ರಂಜಾನ್ ಹಬ್ಬದಲ್ಲಿ ಸಂದರ್ಭದಲ್ಲಿ ತಾವು ಪ್ರತಿಯೊಬ್ಬರು ಕೂಡ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡುವ ಮೂಲಕ ತಮ್ಮ ಮನಸ್ಸನ್ನ ಪರಿಶುದ್ಧ ಇಟ್ಕೊಳ್ಳಿಕ್ಕೆ, ತಮ್ಮ ದೇಹವನ್ನು ಪರಿಶುದ್ಧ ಇಡಲಿಕ್ಕೆ ಇವತ್ತು ಸಹ ಸಾಧ್ಯವಾಗ್ತದೆ. ಆ ಕೆಲಸ ನಿರಂತರವಾಗಿ ಇವತ್ತು ಸಹ ರಂಜಾನ್ ಹಬ್ಬದಲ್ಲಿ ಇವತ್ತು ಸಹ ಪವಿತ್ರತೆಗಳಲ್ಲಿ ನಡೀತದೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಇವತ್ತು ಅಂದು ಹಿರಿಯರು ಸಾವಿರಾರು ವರ್ಷದ ಹಿಂದೆ ಹಿರಿಯರು ಈ ಉಪವಾಸದ ಒಂದು ಪದ್ಧತಿಯನ್ನು ಹಾಕೊಂಡಿದ್ದಾರೆ. ಆದರೆ ಇದು ವಿಜ್ಞಾನ ಮತ್ತು ವೈದ್ಯಕೀಯ ಮೆಡಿಕಲ್ ಸೈನ್ಸು ಅದೇ ಹೇಳ್ತದೆ, ಈ ಉಪವಾಸದಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೆಯದಿದೆ. ಅದ್ರ ಜೊತೆಗೆ ಇದೇ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಇವತ್ತು ಸಹ ಜನರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಇವತ್ತು ಸಹಾಯವನ್ನು ಮಾಡುವಂಥದ್ದನ್ನು ಇವತ್ತು ಸಹ ಈ ತಿಂಗಳಲ್ಲಿ ಆಗ್ತದೆ. ನಾನು ಇದೀಗ ಬಂದಾಗ ನಮ್ಮ ಇವ್ರ ಅಂಗಡಿಯಲ್ಲಿ ಕೂತಿದೆ, ಅವ್ರ ಅಂಗಡಿಯಲ್ಲಿ ಅವರು ಪ್ರತಿಯೊಬ್ಬರಿಗೂ ಕೂಡ ಈ ತಿಂಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಟಿಫಿನ್ ಅನ್ನ ಎಲ್ಲ ಮಕ್ಕಳಿಗೆ ಇವತ್ತು ಸಹ 4 ಗಂಟೆಗೆ ಮುಟ್ಟಿಸ್ತಾರೆ. ಅಂದ್ರೆ ಪಾಪ ಅವರಿಗೆ ಇದು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಕೂಡ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿ ಇವತ್ತು ಈ ಒಂದು ಇಫ್ತಾರ್ ಕೂಟದಲ್ಲಿ ನಾನು ಭಾಗವಹಿಸಿದ್ದೀನಿ. ಇವತ್ತು ಎಲ್ಲರಿಗೂ ಈ ರಂಜಾನ್ ತಿಂಗಳು ಒಳ್ಳೆಯದಾಗಿ ನಡೀಲಿ, ಸುಸೂತ್ರವಾಗಿ ನಡೀಲಿ. ತಮ್ಮ ಪ್ರಾರ್ಥನೆ ಏನದ, ತಮ್ಮ ಸೇವೆ ಏನದ ಅಲ್ಲಾಗೆ ತಕ್ಕಲಿ ಅಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ತಂದೆಯನ್ನ ಬಂತನಾಳದ ಸಂಗನ ಬಸವ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ನಾಡು ಕಂಡ್ರ ಅಪರೂಪದ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ಆದಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ, ಇಸ್ಲಾಂ ಧರ್ಮದ ಎಲ್ಲ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ನಮ್ಮ ಸಾಹೇಬರು ಒಂದು ಮಾತು ಹೇಳಿದ್ರು, ವೈಜ್ಞಾನಿಕವಾಗಿಯೂ ಉಪವಾಸ ಇರೋದು ಬಹಳಷ್ಟು ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯದು ಅನ್ನುವಂಥ ಮಾತು. ನಮ್ಮ ಧರ್ಮದಲ್ಲಿ ನಮ್ಮೆಲ್ಲ ಮಹಾತ್ಮರು, ಸ್ವಾಮೀಜಿಯವರು, ಶಿವಯೋಗಿಗಳು, ಈ ನಾಡನ್ನು ಬೆಳಗಿರುವಂಥ ಬಂತನಾಳದ ಸ್ವಾಮಿಗಳು, ಇವರೆಲ್ಲರೂ ಕೂಡ ಪ್ರತಿ ವಾರಕ್ಕೊಮ್ಮೆ ಉಪವಾಸವನ್ನು ಮಾಡ್ತಿದ್ರು. ಮಂಗಳವಾರಕ್ಕೊಮ್ಮೆ ಅನುಷ್ಠಾನ, ಪೂಜೆ, ಪುನಸ್ಕಾರ ಈ ಥರ ಎಲ್ಲ ಮಾಡ್ತಿದ್ರು. ಅದೇ ತರನಾಗಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ರಂಜಾನ್ ಅಂತಂದ್ರೆ ಅದು ಭಗವಂತನಿಗೆ ಮೀಸಲಾಗಿರುವಂಥ ಒಂದಿಷ್ಟು ದಿವಸಗಳನ್ನು ಇವರು ಆಯ್ಕೆ ಮಾಡ್ಕೊಂಡು ಇಸ್ಲಾಂ ಧರ್ಮದವರು ಈ ದಿವಸ ಇಷ್ಟು ದಿನ ವರ್ಷ ಇಡೀ ನಮಗಾಗಿ ಬದುಕ್ತೇವೆ, ಈ ಒಂದಿಷ್ಟು ದಿವಸವನ್ನು ಭಗವಂತನಿಗಾಗಿ ಬದುಕುವುದು ಅನ್ನುವಂಥ ಒಂದು ಅರ್ಥವನ್ನು ಇಟ್ಕೊಂಡು ಇಸ್ಲಾಂ ಧರ್ಮದವರು ಇದನ್ನು ಪಾಲ್ಗೊಂಡು ಈ ಒಂದು ಬೃಹತ್ ಆಗಿರುವಂಥ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳಷ್ಟು ಸೂಕ್ತ ಅನ್ನುವಂಥ ಮಾತನ್ನು ಹೇಳಿ, ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ನಮ್ಮ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ಬಂದಿರೋದು ಈ ಕಾರ್ಯಕ್ರಮದ ಒಂದು ವಿಶೇಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ
ಶಿವ ಅಲ್ಲ ಎಲ್ಲರೂ ಒಳ್ಳೇದನ್ನು ಮಾಡಲಿ ತಮಗಂತ ಹಾರೈಸಿ ನಾನು ಮಾಡ್ತೀವಿ. सल्लू अलैहि। रोजेदारों से गुजारिश की जाती है कि इफ्तारी के लिए सिर्फ 1 मिनट बाकी है, सिर्फ 1 मिनट। अल्लाहुम्मा सल्ले अला सय्यदना शफीना व नबीना वल आले सय्यदना शफीना व नबीना व मौलाना मोहम्मद सल्लू अलैहि। बिस्मिल्लाहिर्रहमानिर्रहीम। अल्लाहुम्मा इन्नी लकमंतो वालैका तवक्कलतो वाला रिज़्क़िका अफ्तरतो फतक़ब्बल मिन्नी। बिस्मिल्लाह वाला बरकतुल्लाह। तमाम रोजगारों से गुजारिश है वो इफ्तारी करें। ಸೌಹಾರ್ದತೆಯ ಮತ್ತು ಭಾವೈಕ್ಯತೆಯ ಈ ಇಫ್ತಿಯಾರ್ ಕೂಟ ಸಮಾರಂಭವನ್ನು ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಮಾರ್ಕೆಟ್ನ ಭಾರತ್ ರೆಡಿಮೇಡ್ ಅಸೋಸಿಯೇಷನ್ ಗುರುಪತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಅಬ್ದುಲ್ ಹಮೀದ್ ಮುಸ್ಲಿಂರವರ ವತಿಯಿಂದ ಈ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದು ಇಂದಿನ ಈ ಕೂಟದಲ್ಲಿ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂಬಿ ಪಾಟೀಲ್ ಸಾಹೇಬರು ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಪರವಾಗಿ ಹಾಗೂ ಎಲ್ಲ ಸಮಸ್ತ ಜನತೆಯ ಪರವಾಗಿ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।